ತಗೊಂಡ್ರ ಇದು ಹಣ್ಣಾಗಿದೆಯಮ್ಮ? ಇನ್ನ 2 ದಿವಸ. ಓಕೆ. ದೊಡ್ಡದಾಗಿದೆ. ಎಷ್ಟು? 80 ರೂಪಾಯಿ. ಅವಾಗ 20 ರೂಪಾಯಿ ಹಲಸಿನಣ್ಣು ತಿಂದ್ವಿ, ಅಲ್ಲಿ 100 ರೂಪಾಯಿ ಆಯ್ತು. 20 ಮುಂಚೆ ಕೊಟ್ಟೆ, ಆಮೇಲೆ 20 ರೂಪಾಯಿ ತಗೊಂಡೆ, 20 ರೂಪಾಯಿ ಕೊಟ್ಬಿಟ್ಟಿದ್ದೆ. ಅದ್ 20, ಇದು 80, 100 ರೂಪಾಯಿ. ನಾನು ಒಂಥರ ಇದೇ ತರ ಸರ್ ಇರೋದು. ಹಲಸಿನಣ್ಣು ತರನೇ ನಾನು. ಮೇಲ್ ಮುಳ್ಳು, ಮನ್ಸು ತುಂಬಾ ಸ್ವೀಟು. ಹಂಗೆ ಇದ್ರೊಳಗಡೆ ತುಂಬಾ ಸ್ವೀಟ್ ಆಗಿರೋ ಹಣ್ಣಿದೆ. ತಗೋಗ್ತೀನಿ, ಮೇಲ್ಗಡೆ ಮುಳ್ಳಿದೆ ಅಂತ ಯೋಚನೆ ಮಾಡ್ಬೇಡಿ. ಯಾರನ್ನು ನೋಡಿದ ತಕ್ಷಣ ಡಿಸೈಡ್ ಮಾಡ್ಬಿಡಿ, ನನ್ ಮಗ ವಿಲನ್ ತರ ಕಾಣ್ತಾನಲ್ಲ ಅಂತ. ಪಾಪ ಅವನಲ್ಲಿ ಒಳ್ಳೆ ಆರ್ಟ್ ಇರುತ್ತೆ. ಯಾವ್ದೋ ಅವ್ನು ತುಂಬಾ ಚೆನ್ನಾಗಿರೋನ್ನ ನೋಡ್ಬಿಟ್ಟು ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಕೋಬೇಡಿ. ಒಳಗಡೆ ಕಳ್ಳನ ಮಗ ಅವನು. ಅದನ್ನ ತಿಳಿಸ್ಕೊಡುತ್ತೆ. ಆ ಒಂದು ನೀತಿ ಪಾಠನ ನಾವು ಹಲಸಿನಣ್ಣಲ್ಲಿ ತಿಳ್ಕೊಬಹುದು. ಗೌಡ್ರೆ, ಥ್ಯಾಂಕ್ ಯು ಗೌಡ್ರೆ, ಧನ್ಯವಾದಗಳು. ಈಗ ಒಳ್ಳೇದಾಗ್ಲಿ ಅನ್ನಿ. ಒಳ್ಳೇದಾಗ್ಲಿ, ಬೇಗ ಮದುವೆ ಆಗ್ಲಿ. ನಮಸ್ತೆ ಎಲ್ಲರಿಗೂ. ಈ ರಸ್ತೆ ಚಿನ್ಕುಳ್ಳಿಯಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ವಿ ಕೆಲಸ ಮುಗಿಸ್ಕೊಂಡು. ಹೋಗ್ಬೇಕಾದ್ರೆ ರಸ್ತೆ ಪಕ್ಕ ಈ ಅಜ್ಜಿ ತಾತನ ನೋಡಿದ್ವಿ, ಮತ್ತೆ ಇಲ್ಲಿರುವಂತ ಹಲಸಿನ ಹಣ್ಣುಗಳನ್ನ ನೋಡಿದ್ವಿ. ಇವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ. ಗೌಡ್ರೆ ನಮಸ್ತೆ. ಒಳ್ಳೇದಾಗ್ಲಿ. ಈಗ್ಲೇ ಒಳ್ಳೇದಾಗ್ಲಿ ಅನ್ಬಿಟ್ರಲ್ಲ, ಇರಿ ನಿಮ್ಮನ್ನ ಮಾತಾಡ್ಸಾದ್ಮೇಲೆ ಒಳ್ಳೇದಾಗ್ಲಿ ಅಂತ ಹೇಳಿ. ನಿಮ್ಮ ಹೆಸರು? ಕೆಂಪೇಗೌಡ್ರು. ಕೆಂಚೇಗೌಡ್ರು. ನಿಮ್ಮ ಹೆಸರು? ರತ್ನಮ್ಮ ಅವರು. ಯಾವ ಊರು ಇದು? ನೀವ್ ಯಾವ ಊರು? ಮಲ್ಲಳ್ಳಿ. ಎಷ್ಟು ವರ್ಷದಿಂದ ಈ ರೀತಿ ಮಾರಾಟ ಮಾಡ್ತಾ ಇದೀರಾ ಹಲಸಿನಣ್ಣ? 5-6 ವರ್ಷದಿಂದ. ಓಕೆ. ನೀವು ಹೆಂಗೆ ಖರೀದಿ ಮಾಡ್ತೀರಾ ಈ ಹಲಸಿನಣ್ಣುಗಳನ್ನ? ತಪ್ಪಿದ್ರೆ ಯಾರೋ ಒಬ್ರು ಕೊಡ್ತಾರೆ ಅಲ್ವಾ, ಇಲ್ಲ ನೀವೇ ರೈತರ ಹತ್ರ ಹೋಗ್ಬಿಟ್ಟು ತಗೊಂತೀರಾ? ಇಲ್ಲ, ನಾವು ಸಂತೆಲಿ ಹೋಗ್ತಿರ್ತೀವಿ. ಸಂತೆಲಿ ಹೋಗ್ತಿರ್ತೀರಾ ನೀವು? ಒಂದಣ್ಣು ಎಷ್ಟು ಕೊಡ್ತಾರೆ ನಿಮ್ಗೆ? 50, 150 ರೂಪಾಯಿ, 500 ಕಂಡು ಬಿಟ್ಟು ಒಂದಣ್ಣಿಗೆ. ಅಂದ್ರೆ ಸೈಜ್ ಗಾತ್ರದ ಮೇಲೆ, ಕೆಜಿ ಮೇಲ? ಇಲ್ಲ ಒಂದೇ ಹಣ್ಣು ಉಂಡೆ ಲೆಕ್ಕ. ದಪ್ಪ ಇದ್ರೆ ಅದಕ್ಕೊಂದು ಜಾಸ್ತಿ ರೇಟು, ಚಿಕ್ಕ ಇದ್ರೆ ಕಡಿಮೆ ರೇಟು. ಈಗ ಇದೆಯಲ್ಲ, ಇದು 200 ರೂಪಾಯಿ. ಇದು 200 ರೂಪಾಯಾ? ಇದು 70, 80. ಗಾತ್ರದ ಮೇಲೆ ನೀವು ಹಣ ಕೊಡ್ತೀರಾ. ಇದನ್ನ 200 ರೂಪಾಯಿ ಕೊಟ್ಟು ತಂದಿದ್ದೀರಲ್ವಾ, ನಿಮ್ಗೆ ಆ ಒಂದು ಹಣ್ಣಿಂದ ಎಷ್ಟು ಸಿಗುತ್ತೆ? ಏನೊಂದು 30, 40, 20 ರೂಪಾಯಿ ಎಲ್ಲ ಸಿಗ್ತವೆ. ಒಂದಿನ ಹೋಯ್ತವೆ, ಬರ್ತವೆ. ಯಾವಾಗಲೂ ಇದು ಒಂದು ಲಾಸ್ ಆಗ್ಬೋದು, ಆದಾಯ ಆಗ್ಬೋದು. ಒಂದ್ ಹಣ್ಣಿಂದ 30 ರೂಪಾಯಿ 40 ರೂಪಾಯಿ ಅಷ್ಟೇನ ಸಿಗೋದು? ಲಾಸ್ ಆಗುವ, ಲಾಸು ಆಯ್ತವೆ. ಓಕೆ. ಹಣ್ಣು ಸೇಲ್ ಆಗ್ಲಿಲ್ಲ ಅಂದ್ರೆ ಈ ರೀತಿ ಎಷ್ಟು ಬಿಡ್ತೀರಾ? ಕೊಳ್ತು ಹೋಗ್ಬಿಡುತ್ತೆ. ಓಕೆ. ನಿಮ್ಗೆ ಇದರಿಂದ ಲಾಭನ ಲಾಸ್? ಟೋಟಲ್ ಆಗಿ ಎಲ್ಲ ನೋಡಿದ್ರೆ ಎಷ್ಟು ಈಗ ವರ್ಷದಲ್ಲಿ ಇದು ಎಷ್ಟು ತಿಂಗಳ ಕಾಲ ಇರುತ್ತೆ? 8 ತಿಂಗಳ ಕಾಲ. 8 ತಿಂಗಳು ಇರುತ್ತಾ? ಗೌರಿ ಹಬ್ಬ ಗಂಟ ಸಿಗ್ತವೆ. ಗೌರಿ ಹಬ್ಬ ತನಕ ಸಿಗುತ್ತಾ? ಯಾವಾಗ ಸ್ಟಾರ್ಟ್ ಆದ್ರೆ? ಹೊಸ ವರ್ಷದಿಂದ ಸ್ಟಾರ್ಟ್ ಆದ್ರೆ 8 ತಿಂಗಳು ಸಿಗ್ತವೆ. ಕಂಟಿನ್ಯೂಸ್ ಆಗಿ ಸಿಗ್ತಾವಾ? ಹೋಗ್ತಾನೆ ಸಿಗ್ತಾ. 1, 2, 4, 5. ನಾನು ಬರೀ 4ರಿಂದ 5 ತಿಂಗಳು ಅನ್ಕೊಂಡಿದ್ದೆ. 8 ತಿಂಗಳು ಸಿಗ್ತಾವಾ? ಹಂಗಾರೆ ಬ್ಯಾಲೆನ್ಸ್ ಉಳ್ಕೊಂಡಿರೋದು 4 ತಿಂಗಳು. 4 ತಿಂಗಳು ಸಿಗಲ್ಲ ಇವು. 4 ತಿಂಗಳು ಸಿಗಲ್ಲ ಅಲ್ವಾ? ಚಳಿಗಾಲದಲ್ಲಿ ಸಿಗಲ್ಲ, ಬೇಸಿಗೆಗಾಲದಲ್ಲಿ ಸಿಗ್ತವೆ, ಮಳೆಗಾಲದಲ್ಲೂ ಸಿಗ್ತವೆ. ಓಕೆ. ಈಗ ಒಂದು ಹಣ್ಣನ್ನ ತೆಗೆದ್ರೆ, ಈಗ ಒಂದು ಹಣ್ಣನ್ನ ನಾವು ಅದನ್ನ ಕೊಯ್ದ್ರೆ ಒಂದು 150 ತೊಳೆ ಸಿಗತ್ತಾ? 100 ತೊಳೆ ಗ್ಯಾರಂಟಿ. 100 ತೊಳೆ ಗ್ಯಾರಂಟಿ. ಓಕೆ. ನೀವ್ ಯಾವ ರೀತಿ ಮಾಡ್ತೀರಾ? ವಿಚಿತ್ರವಾದ ನೋಡಿ. ಇದನ್ನ ತಗೊಂಡ್ರಲ್ಲ, ಯಾಕೆ ತಗೊಂಡ್ರಿ? ಗುಂಪಲ್ ಬಂದಿರುತ್ತೆ. ಗುಂಪಲ್ ಗೋವಿಂದ ತಗೊಳ್ಳೇಬೇಕಲ್ಲ, ಗುಂಪಲ್ ಇದ್ದಾಗ ಆ ಕಡೆ ಹಾಕ್ಬಿಡ್ತಾರೆ. ಈಗ ನಾನು ನೆನ್ನೆ ಒಂದು ತೋಟಕ್ಕೆ ಹೋಗಿದ್ದೆ. ನಾನು ಅವ್ರ ಹತ್ರ ಇರೋದು ಅತ್ತೆ ಮರ. ಅತ್ತೆ ಮರದಲ್ಲಿ ಅವರೇ ಮೇಲುಕತ್ತಿ ಕಿತ್ತು ಅವರೇ ಮಾರಾಟ ಮಾಡ್ತಾರೆ. ಈ ರೀತಿ ಮಾರುಕಟ್ಟೆಗೆ ಹೋಗಿ ಅವರು ಒಂದು 4 ಹಣ್ಣಿಂದ 1,500 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಅಂದ್ರು. ಅದು ಅವ್ರದೇ ಮರದ ಹಣ್ಣುಗಳಾಗಿದ್ರಿಂದ ಅವ್ರಿಗೆ ಲಾಭ ಸಿಗುತ್ತೆ. ನೀವು ಕೊಂಡ್ಕೊಬಂದು ಮಾರಾಟ ಮಾಡೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಲಾಭದ ಪ್ರಮಾಣ ಕಡಿಮೆ ಅಲ್ವಾ? ಈ ತರ ಲಾಸು ಕೂಡ ಆಗ್ತವೆ. ಮತ್ತೆ ನೀವು ಜಾಸ್ತಿ ತರ್ತೀರಾ, ಅವ್ರಾದ್ರೆ ಒಂದು 3 ಹಣ್ಣು ಕುಯ್ತಾರೆ, ನೀವಾದ್ರೆ ಇಷ್ಟು ಹಣ್ಣು ಕುಯ್ತೀರಾ. ಅಕಸ್ಮಾತ್ ಇವೆಲ್ಲ ಹೋಗ್ಲಿಲ್ಲ ಅಂದ್ರೆ ಲಾಸು. ಓಕೆ. ಅಲ್ಲ, ಇದರಿಂದ
ನೀವ್ ಹೆಂಗ್ ಕಂಡಿಡಿತೀರಾ ಅಂತ, ಇದು ರುಚಿಯಾದ ಹಣ್ಣು ಅಂತ ಹೆಂಗ್ ಕಂಡಿಡಿತೀರಾ? ಒಂಚೂರು ಖಾರ ಒಂಚೂರು ಇದಾಗದೆ ಗಾಜ್ ಹಾ ಅಲ್ಲ ಅಲ್ಲಿ ನಿಂತದಲ್ಲ ಅದು. ಹಾ ಸುಮ್ನೆ ಕಣಕ್ಕ. ಅಷ್ಟ್ ಹಣ್ಣು. ಈಗ ಈ ಹಣ್ಣನ್ನ ನೋಡಿದ್ರೆ ಇದು ರುಚಿಯಾಗಿರುತ್ತೆ, ಈಗ ಮಾರ್ಕೆಟ್ ಮಾಡಿದ್ರೆ ಚೆನ್ನಾಗಿರೋದೇ ಮಾರ್ಕೆಟ್ ಮಾಡ್ಬೇಕಲ್ವಾ? ಕೆಂಪಣ್ಣು ರುಚಿ ಜನ ರೇಟ್ ಆಗ್ತದೆ, ಹಾ ಬೀಳ್ತಾಳೆ ಅದ ಕಮ್ಮಿ ಅಷ್ಟೇ. ಅವಾಗ ರೇಟು. ಹಾ ಓಕೆ. ಅಲ್ಲ ನಿಮ್ಗೆ ಕುಯ್ದೇನೆ ಅದು ಹೆಂಗೆ ಕೆಂಪು ಹಣ್ಣು ಅಂತ ಗೊತ್ತಾಯ್ತದೆ? ಹಣ್ಣು ನೋಡಿದ್ರೆ ಗೊತ್ತಾಗ್ಬಿಡ್ತದಾ? ತಡಿಯವ. ಹಾ ಗೊತ್ತಾಯ್ತು. ಹಣ್ಣು ನೋಡಿದ್ರೆ ಗೊತ್ತಾಯ್ತದೆ ಇದು ರುಚಿಯಾಗೈತಾ ಇಲ್ವೋ ಅಂತ. ರುಚಿ ಬಗ್ಗೆ ಇವು ರುಚಿ ಇರ್ತವೆ, ಇವು ರುಚಿ ಇರ್ತವೆ. ಹಾ ಅವು ಒಂಚೂರು ಚೆನ್ನಾಗಿ ವ್ಯಾಪಾರ ಆಗ್ತವೆ. ಕೆಂಪು ಕಲರ್ ಹಣ್ಣು. ಓಕೆ ಸರಿ. ಈಗಂತೂ ಚಂದ್ರಾಸು ಅಂತದೆ, ಚಂದ್ರ ಹಲಸು. ಅವು ಇನ್ನೂ ಚೆನ್ನಾಗಿ. ಚಂದ್ರ ಹಲಸು. ಹಾ ಹಾ ಓಕೆ. ಹಣ್ಣಂತೆ ಕುಯ್ಕೊಡು. ಅಣ್ಣ ಕುಯ್ರಿ. ಹೋಗಿ ತಿನ್ನು. ಅದೇ ನಾನು ಹೇಳ್ತಾ ಇರೋದು, ಇದು ತಿಂತೆ. ಕಲರ್ ಇಲ್ಲ ಅಲ್ವಾ, ರುಚಿ ಇರುತ್ತಾ? ಆಗುತ್ತೆ. ರುಚಿ ಇರುತ್ತೆ. ಈ ಹಣ್ಣು ಚೆನ್ನಾಗಿದೆ. ಹೌದು. ಅದು ಕೆಂಪಣ್ಣ ಅಲ್ವಾ? ಈಗ ಆ ಹಣ್ಣನ್ನ ಬಿಟ್ರೆ 2 ದಿನ ಬಿಟ್ರೆ ಈ ಕಲರ್ ಬರುತ್ತೆ ತಾನೆ? ಇಲ್ಲ ಇಲ್ಲ, ಬರಲ್ವಾ? ಅದು ಅದೇ ಕಲರ್ ಇದು ಇದೇ ಕಲರ್. ಹಾ ಹಾ ಈ ಬಕೆಟ್ ಎಲ್ಲ ತೊಳಿ ಬನ್ನಿ. ಅದ್ ತೊಳಿ. ಸರಿ, ಹಂಗಾದ್ರೆ ವರ್ಷದ 8 ತಿಂಗಳು ಇಲ್ಲಿ ಹಲಸು ಸಿಗುತ್ತೆ. ಹಲಸ್ಬಿಟ್ರೆ ಬೇರೆ ಏನೋ ಮಾರಲ್ವಾ ನೀವು? ನಾವು ಪೂಜೆ ಅವರು ಏನು ಮಾತಾಡ್ತೀವಿ. ತೀರೋಯ್ತು ಅಂದ್ರೆ ಅವರೆಕಾಯಿ ತೆಗರಿಕಾಯಿ ಹ್ಮ್ ಇದೊಂದೇ ಜಾಗದಲ್ಲಿ ಮಾರಾಟ ಮಾಡ್ತೀರಾ? ಇನ್ನೆಲ್ಲೂ ಇಲ್ಲ. ಓಕೆ. ಗೆಣಸು ಕೂಡ ಮಾರ್ತಾ ಇದ್ದೀರಾ? ಗೆಣಸುವೆ, ಓಕೆ. ಅವರೆಕಾಯಿ ತೆಗರಿಕಾಯಿ ಹಾ ಹಾ ಹಾಲು ಬಂದಂಗೆ. ಓಕೆ. ಆದ್ರೆ ನಂದೇ ಮರ ಇಟ್ಕೊಂಡು ನಾನೇ ಕಟ್ ಮಾಡಿ ಕೊಟ್ರೆ ಲಾಭ ಜಾಸ್ತಿ. ಇವರು ತಗೊಬಂದ್ ಮಾರೋದ್ರಿಂದ ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವ್ರು ತಗೊಬರೋದ್ರಿಂದ ಈ ತರ ಲಾಸಸ್ ಕೂಡ ಆಗುತ್ತೆ. ವಯಸ್ಸಲ್ಲಿ ದುಡಿತಾ ಇದಾರಲ್ಲ, ಹೌದು. ಚಿನ್ಕುಳ್ಳಿಯಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಈ ಒಂದು ಅಂಗಡಿ ಸಿಗುತ್ತೆ. ಅಂದ್ರೆ ಈ ವೃದ್ಧ ದಂಪತಿಗಳು, ವಯಸ್ಸಾದ ದಂಪತಿಗಳು ಹಣ್ಣನ್ನ ಮಾರಾಟ ಮಾಡ್ತಾ ಇರ್ತಾರೆ. ಬೇಕು ಅಂದ್ರೆ ನೀವು ತಗೋಬಹುದು. ವರ್ಷದ 8 ತಿಂಗಳು ಕೂಡ ಇವ್ರ ಹತ್ರ ಹಲಸಿನ ಹಣ್ಣು ಸಿಗುತ್ತೆ.